ಈ ರಾಗಿ ಇಡ್ಲಿಗೆ ನಾನಿಲ್ಲಿ ಅಡಿಗೆ ಸೋಡಾ ಆಯ್ತು ಏನೋ ಆಯ್ತು ಏನು ಯೂಸ್ ಮಾಡ್ತಿಲ್ಲ, ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಒಂದು ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ರಾಗಿ ಮುದ್ದೆ ಮಕ್ಕಳು ತಿನ್ನೋಕೆ ಇಷ್ಟಪಡೋಲ್ಲ, ಅವ್ರಿಗೆ ಈ ರೀತಿ ಹೋಟೆಲ್ ಸ್ಟೈಲ್ ಅಲ್ಲಿ ರಾಗಿ ಇಡ್ಲಿ ಮಾಡ್ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ರಾಗಿ ಇಡ್ಲಿ ಮಾಡ್ಬೇಕಪ್ಪ ಅಂದ್ರೆ ಕೆಲವು ಟಿಪ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕಾಗತ್ತೆ. ಸೊ ಏನಪ್ಪಾ ಅಂತ ಟಿಪ್ಸ್ ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹಾಗಾದ್ರೆ ತೋರಿಸ್ಬಿಡ್ತೀನಿ. ಫ್ರೆಂಡ್ಸ್, ಮೊದಲಿಗೆ ನಾವೀಗ ರಾಗಿ ಹಿಟ್ಟನ್ನು ತಗೋಬೇಕು. ನಾನಿಲ್ಲಿ ದೇಸಿ ನ್ಯಾಚುರಲ್ಸ್ ಅವ್ರ ಕಡೆಯಿಂದ ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ನೀವು ಮನೆಯಲ್ಲಿ ಡೈಲಿ ಯೂಸ್ ಮಾಡುವಂಥ ರಾಗಿ ಹಿಟ್ಟು ಕೂಡ ತಗೋಬೋದು. ಒಂದು ಕಪ್ ಅಥವಾ ಒಂದು ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟು. ಸೊ ಒಂದು ಕಪ್ಪಿಂದ ನಾನು ಮೆಜರ್ಮೆಂಟನ್ನು ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 3 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ನೀವು ಮನೇಲಿರುವಂಥ ರಾಗಿ ಹಿಟ್ಟು ತೊಗೊಂಡ್ರೆ ಜರಡಿ ಮಾಡಿ ತಗೊಳ್ಳಿ. ಸೊ ಇದು ತುಂಬಾ ಪ್ಯೂರ್ ಆಗಿ ತುಂಬ ಚೆನ್ನಾಗಿದೆ ರಾಗಿ ಹಿಟ್ಟು, ಹಾಗಾಗಿ ನಾನಿಲ್ಲಿ ಜರಡಿಯನ್ನು ಮಾಡ್ತಾ ಇಲ್ಲ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ನೀರನ್ನು ನಾನು ಮೊದಲಿಗೆ ಸೇರಿಸ್ತಾ ಇದ್ದೀನಿ. ನೀರು ಜಾಸ್ತಿ ಬೇಕಾಗುತ್ತೆ, ಒಂದೇ ಸತಿ ಹಾಕಿದರೆ ಗಂಟಾಗ್ಬಿಡುತ್ತೆ. ಹಾಗಾಗಿ ಚೆನ್ನಾಗಿ ನಾವು ಗಂಟು ಇಲ್ಲದೆ ಇರೋ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ 8 ತಾಸು ಮುಂಚೆನೆ ಅಂದರೆ ಬೆಳಗ್ಗೆನೆ ನಾನು ಉದ್ದಿನಬೇಳೆಯನ್ನು ನೆನೆ ಇಟ್ಟಿದ್ದೆ. ನಿಮಗೆ ಯಾವ ಕಪ್ ತೋರಿಸಿದ್ನಲ್ಲ ಅದೇ ಕಪ್ಲಿಂದ 1 ಕಪ್ ಆಗುವಷ್ಟು ಉದ್ದಿನಬೇಳೆಯನ್ನು ನೆನೆ ಇಟ್ಟಿದ್ದೆ. ಅದನ್ನು ಈಗ ಸಾಯಂಕಾಲ ಒಂದು 6 ಗಂಟೆಗೆ ನಾನು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಂಡು ರಾಗಿ ಹಿಟ್ಟಿನಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ 3/4 ಕಪ್ ಆಗುವಷ್ಟು ಇಡ್ಲಿ ರವೆಯನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ತುಂಬಾ ಇಂಪಾರ್ಟೆಂಟು. ಇಡ್ಲಿ ರವೆ ಹಾಕಲೇಬೇಕು. ಇಡ್ಲಿ ರವೆ ಹಾಕಿದರೆ ಟೇಸ್ಟ್ ಆಯಿತು, ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹತ್ತಿ ರೀತಿಯಲ್ಲಿ, ಮುದ್ದೆ ರೀತಿಯಲ್ಲಿ ಆಗೋದಿಲ್ಲ. ನೀವು ಬೇಕಂದರೆ 1 ಮುಷ್ಟಿ ಆಗೋಷ್ಟು ಇಡ್ಲಿ ರವೆ ಕೂಡ ಸೇರಿಸ್ಕೋಬೋದು. ನಾನೀಗಿಲ್ಲಿ ಪಾತ್ರೆ ಸ್ವಲ್ಪ ಚಿಕ್ಕದಾಯ್ತು ಅಂದ್ಬಿಟ್ಟು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ನಾವು ಇಡ್ಲಿ ದೋಸೆಗೆ ಬೇಟರ್ ಮಾಡ್ತೀವಲ್ವ, ಅದೇ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು. ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಈ ರೀತಿ ಒಂದು ಸ್ಪೂನನ್ನು ಡಿಪ್ ಮಾಡಿಕೊಂಡು ಒಂದು ಲೈನನ್ನು ಹಾಕಬೇಕು. ಇದು ಮಿಕ್ಸ್ ಆಗಬಾರ್ದು. ಆ ರೀತಿ ಆದರೆ ಪರ್ಫೆಕ್ಟ್ ಆಗಿಲ್ಲಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ನಾನೀಗ ಇಡೀ ರಾತ್ರಿ ದಿನ ನೆನೆಯೋಕ್ಕಿಟ್ಟಿದ್ದೆ. ಬೆಳಗ್ಗೆ ನಾನು ಒಂದು 7 ರಿಂದ 8 ಗಂಟೆ ಅಂದ್ಕೊಳ್ಳಿ ಟೈಮಿಂಗು. ಸೊ ಅದರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿ ಹಿಟ್ಟು ಬುರುಬುರು ಆಗಿ ಬಲೂನ್ ರೀತಿಯಲ್ಲಿ ಉಬ್ಬಿದೆ, ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ನಾವು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಗೆ ನೀವು ಸೇರಿಸ್ಕೋಬೋದು. ನೀವು ಬೇಕಪ್ಪ ಅಂದರೆ ಇದರಿಂದ ದೋಸೆ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿ ದೋಸೆ ಇಲ್ಲಿ ಬರುತ್ತೆ. ನೀವು ಹಾಗೆ ಇಡ್ಲಿ ರವೆ ಹಾಕ್ತೇನೆ ಮಾಡಿದರೆ ಮುದ್ದೆ ರೀತಿಯಲ್ಲಿ ಆಗಿಬಿಡುತ್ತೆ. ಮಕ್ಕಳಿಗೂ ತಿನ್ನೋಕೆ ಇಷ್ಟ ಆಗೋದಿಲ್ಲ, ಅದೇನೋ ಗಂಟ್ಲಲ್ಲಿ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಂಗೆ ಆಗಿಬಿಡುತ್ತೆ. ಹಾಗಾಗಿ ಇಡ್ಲಿ ರವೆ ತುಂಬಾ ಇಂಪಾರ್ಟೆಂಟು. ಬೇಕಂದರೆ ನೀವು 1 ಮುಷ್ಟಿ ಆಗೋಷ್ಟು ಸೇರಿಸ್ಕೋಬೋದು, ಬೇಡಪ್ಪ ಅಂದರೆ ಜಾಸ್ತಿ ಕೂಡ ಸೇರಿಸ್ಕೋಬೋದು. ನಾನಿಲ್ಲೊಂದು 6 ರಿಂದ 7 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಈಗ ನೋಡ್ತಾ ಇರ್ಬೋದು, ನಮ್ದಿಲ್ಲಿ ರಾಗಿ ಇಡ್ಲಿ ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ಪೂರ್ತಿ ತಣ್ಣಗಾದ ನಂತರ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಹಾಗೆ ಈ ಬಿಸಿಲಲ್ಲಂತೂ ತುಂಬಾ ಒಳ್ಳೆಯದು. ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಸೊ ಈ ವಿಡಿಯೋ ಪೂರ್ತಿ ನೋಡಿದರೆ ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.